ನಮಸ್ಕಾರ ಸ್ನೇಹಿತರೆ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. BEd ಪಾಸ್ ಆಗದವರಿಗೆ ಸಂಕಷ್ಟ ಅನ್ನುವಂಥ ಒಂದು ಮಾಹಿತಿ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಏನಿದು ಮಾಹಿತಿ, ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಆದ್ಮೇಲೆ ನಿಮಗೆ ಗೊತ್ತಿದೆ, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಬೇಕು ಅಂತಂದರೆ PG + BEd ಕಂಪಲ್ಸರಿ ಆಗಿರುವಂಥದ್ದು. ಸೊ ಇದು 2008ಕ್ಕೂ ಮೊದಲು ಕಂಪಲ್ಸರಿ ಇಲ್ಲದೇ ಇರುವ ಸಂದರ್ಭದಲ್ಲಿ ಈ BEd ಅನ್ನು ಪಾಸ್ ಆಗದೇ ಇರುವಂತಹ PU ಕಾಲೇಜ್ ಏಡೆಡ್ ಲೆಕ್ಚರ್ಸ್ ಏನಿದ್ದಾರೆ ಅವರಿಗೆ ಈಗ BEd ಪಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಇನ್ಫ್ಯಾಕ್ಟ್ ಅವರು ಇನ್ನೂ 15 ವರ್ಷ ಆದರೂ ಕೂಡ ತಮ್ಮ BEd ಅನ್ನು ಪಾಸ್ ಮಾಡಿಕೊಂಡಿಲ್ಲ ಅನ್ನುವಂತಹ ಉದ್ದೇಶದಿಂದ ಈಗ ಯಾರೆಲ್ಲ BEd ಮಾಡಲಾರ್ದೆ PU ಕಾಲೇಜ್ ಲೆಕ್ಚರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ ಕೇವಲ PG ಆಧಾರದ ಮೇಲೆ, ಸ್ನಾತಕೋತ್ತರ ಪದವಿ ಆಧಾರದ ಮೇಲೆ, ಸೊ ಅವರಿಗೆ ಈ ಒಂದು ಸಂಕಷ್ಟ ಎದುರಾಗಿದೆ. ಯಾಕಂತಂದರೆ ಈ ಅನುದಾನಿತ PU ಕಾಲೇಜಿಗೆ 364 ಉಪನ್ಯಾಸಕರ ನೇಮಕಾತಿಯ ಸಂದರ್ಭದಲ್ಲಿ ಕೇವಲ ಸ್ನಾತಕೋತ್ತರ ಪದವಿಯನ್ನು ಮಾತ್ರ ಅರ್ಹತೆಗೆ ಪರಿಗಣಿಸಲಾಗಿತ್ತು. 2008ರಲ್ಲಿ BEd ಕಂಪಲ್ಸರಿ ಅನ್ನುವಂಥ ವಿಷಯ ಬಂದ ಮೇಲೆ ಅವರಿಗೆ BEd ಅನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. 15 ವರ್ಷ ಕಳೆದರೂ ಕೂಡ ಅವರು ಇನ್ನೂ BEd ಅನ್ನು ಕಂಪ್ಲೀಟ್ ಮಾಡಿಕೊಂಡಿಲ್ಲ. ಅದಕ್ಕೆ ಆರ್ಥಿಕ ಇಲಾಖೆ ಆಗಲಿ ಅಥವಾ ಶಿಕ್ಷಣ ಇಲಾಖೆ ಆಗಲಿ ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಿ ಈಗ ಅಧಿಕಾರಿ ವರ್ಗ ಹೇಳ್ತದೆ. ಅದೇನೇ ಆಗಿದ್ರೂ ಕೂಡ ಈಗ ಅವರು ಹೆಂಗಾದರೂ ಮಾಡಿ BEd ಅನ್ನು ಕಂಪಲ್ಸರಿಯಾಗಿ ಪಾಸ್ ಮಾಡಿಕೊಳ್ಳಲೇಬೇಕು ಅನ್ನುವಂಥ ನಿಯಮವನ್ನು ತರಲಾಗಿದೆ. ಸೊ ಅದನ್ನು ಕೂಡ ವೇತನ ರಹಿತವಾಗಿ ಅವರು BEd ಅನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಏಡೆಡ್ ಕಾಲೇಜುಗಳಲ್ಲಿ PU ಲೆಕ್ಚರ್ ಆಗಿ ನೇಮಕ ಆದಂಥವರಿಗೆ ಈಗ ಕಂಪಲ್ಸರಿಯಾಗಿ BEd ಅನ್ನು ತೇರ್ಗಡೆ ಮಾಡುವ ಅವಕಾಶ ಬಂದೊದಗಿದೆ. ಇನ್ಫ್ಯಾಕ್ಟ್ 2016ಕ್ಕಿಂತ ಮೊದಲದು 1 ವರ್ಷ ಇತ್ತು, ಆವಾಗಲೇ ಅವರು ಮಾಡಿಕೊಳ್ಬೇಕಾಗಿತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಓಡಾಡ್ತಾ ಇದೆ. ಈಗ 2 ವರ್ಷದ BEd ಕೋರ್ಸ್ ಇದೆ. ಸೊ ಕಾದ್ ನೋಡೋಣ ಇಲಾಖೆ ಯಾವುದಕ್ಕೆ ಅಂತಿಮವಾಗಿ ಅವಕಾಶ ಕೊಡುತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕಂತೂ PU ಕಾಲೇಜ್ ಲೆಕ್ಚರ್ ಆಗಬೇಕು ಅಂತಂದರೆ PG + BEd ಕಂಪಲ್ಸರಿ ಆಗಿದೆ. 2008ರಲ್ಲಿನೇ ಈ ಒಂದು ನಿಯಮ ಬಂದಿರೋದ್ರಿಂದ ಅದಕ್ಕಿಂತ ಮೊದಲು ಯಾರೆಲ್ಲ ಕೇವಲ ಯಾರೆಲ್ಲ PG ಆಧಾರದ ಮೇಲೆ ನೇಮಕಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಅವರು ಕಡ್ಡಾಯವಾಗಿ BEd ಅನ್ನು ಪಾಸ್ ಆದರೆ ಮಾತ್ರ ಅವರ ಹುದ್ದೆ ಮುಂದುವರಿಕೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ, ಸೊ ಇದು ಎಲ್ಲರಿಗೂ ಅಪ್ಲೈ ಆಗಂಗಿಲ್ಲ. ಯಾರೆಲ್ಲ ಏಡೆಡ್ PU ಕಾಲೇಜುಗಳಲ್ಲಿ ಲೆಕ್ಚರ್ ಆಗಿ ನೇಮಕಗೊಂಡು BEd ಅನ್ನು ಪಾಸ್ ಆಗಿಲ್ಲ ಅವರಿಗೆ ಮಾತ್ರ ಸಂಬಂಧಪಡುತ್ತೆ ಅನ್ನೋದನ್ನು ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.